ಅರಸೀಕೆರೆಯಿಂದ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಗಮನ ಸೆಳೆಯಲು ಅರಸೀಕೆರೆ ತಾಲೂಕಿನ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಟ್ಟದ MBK ಮತ್ತು LCRP ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಸಖಿಯರ ಮಹಾ ಒಕ್ಕೂಟದ ಮಹಿಳೆಯರು ರೈಲಿನ ಮೂಲಕ ಬೆಳಗಾವಿಗೆ ಪ್ರಯಾಣಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಉಮೇಶ್ ಬಾಣಾವರ. ನಮಸ್ತೆ, ನನ್ನ ಹೆಸರು ಪೂಜಾ ಅಂತ. ಅರಸೀಕೆರೆ ತಾಲೂಕು ರಾಮಪುರ ಗ್ರಾಮ ಪಂಚಾಯಿತಿಯಿಂದ ನಾವು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. NRLM ಅಡಿಯಲ್ಲಿ ನಾವು MBK ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಅಂಡರಲ್ಲಿ ಇಬ್ಬರು LCRP ಕೃಷಿ ಸಖಿ ಮತ್ತು ಪಶು ಸಖಿ ಅಂತ ಬರ್ತಾರೆ. ಅವರಿಗೆ ಇವಾಗಿರುವಂಥ ಗೌರವಧನ ನಮಗೆ 5,000 ರೂಪಾಯಿ ಕೊಡ್ತಾ ಇದ್ದಾರೆ. 5,000ಕ್ಕೆ ಎಲ್ಲ ಇಲಾಖೆಗಳದ್ದು ಸಹ ನಾವು ಕೆಲಸ ಮಾಡ್ತಾ ಇದ್ದೀವಿ. LCRP ಅವ್ರಿಗೆ 2,500 ಕೊಡ್ತಿದ್ದಾರೆ. ಮತ್ತು ಕೃಷಿ ಸಖಿ ಪಶು ಸಖಿಗೆ 3,750 ಕೊಡ್ತಿದ್ದಾರೆ. ಇದರಲ್ಲಿ ಇವಾಗ ಎಲ್ಲ ನಾವೇನು ತಗೊತೀವಿ ದಿನಸಿ ಐಟಮ್ ಎಲ್ಲ ಅಷ್ಟೊಂದು ಏರಿಕೆ ಆಗಿದೆ. ನಮಗೆ ಬಸ್ ಫೇರು ಯಾವುದೂ ಕೊಡ್ತಿರಲಿಲ್ಲ. ಇವಾಗೇನೋ ಫೇರ್ ಕಮ್ಮಿ ಇಲ್ಲ ನಮಗೆ, ಬಟ್ ಅವಾಗಿಂದನೂ ಕೊಡ್ತಿಲ್ಲ ನಮಗೆ. ತುಂಬ ನಮಗೆ ನರಸೀಪುರ ಗ್ರಾಮ ಪಂಚಾಯಿತಿ MBK ಸರ್. ನಮ್ಮ ಅರಸೀಕೆರೆ ತಾಲೂಕಲ್ಲಿ 45 ಗ್ರಾಮ ಪಂಚಾಯಿತಿಗಳಿದೆ. 45 ಗ್ರಾಮ ಪಂಚಾಯಿತಿಗೆ 45 ಜನ MBKಗಳು. LCRPಗಳು ಒಂದು ಪಂಚಾಯಿತಿಗೆ ಒಂದು ಸಂಘಕ್ಕೆ 25 ಸಂಘಕ್ಕೆ ಒಬ್ಬರಂತೆ LCRPಗಳು ತಗೊಂಡಿದ್ದಾರೆ. ಅವರು ಈಗ 90 ಜನ LCRPಗಳಿದ್ದಾರೆ. ಆಮೇಲೆ ಒಬ್ಬರು ಕೃಷಿ ಸಖಿ, ಒಬ್ಬರು ಪಶು ಸಖಿ ಇದ್ದಾರೆ. ಒಂದು ಪಂಚಾಯಿತಿಗೆ 4ರಿಂದ 5 ಜನ ನಾವು ವರ್ಕರ್ಸ್ ಇದ್ದೀವಿ ಸಖಿಗಳು. ನಮಗೆ ಗೌರವಧನ ಇದೆಲ್ಲ ತುಂಬ ಕಡಿಮೆ ಕೊಡ್ತಾ ಇದ್ದಾರೆ. ಮತ್ತು ನಮಗೆ ಸರ್ವೆಗಳು ಮಾಡೋಕ್ಕೆ ಕೊಡ್ತಾರೆ. ಸರ್ವೆಗಳು ಮಾಡಿದ್ರೂ ಅಮೌಂಟು ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ. ಆಮೇಲೆ ಒಕ್ಕೂಟಕ್ಕೆ ಅಮೌಂಟ್ ಹಾಕ್ತಾರೆ. ಒಕ್ಕೂಟದಿಂದ ಕಾರ್ಯದರ್ಶಿ ಅಧ್ಯಕ್ಷಗಳನ್ನ ಪರ್ಮಿಷನ್ ತಗೊಂಡು ನಾವು ಅಮೌಂಟ್ ತಗೊಳ್ಳೋಷ್ಟೊತ್ತಿಗೆ ತುಂಬ ಬೇಜಾರಾಗುತ್ತೆ. ನೇರವಾಗಿ ನಮ್ಮ ಖಾತೆಗಳಿಗೆ ನಮ್ಮ ಗೌರವಧನವನ್ನು ಕೊಡಬೇಕು. ಮತ್ತು ನಮಗೆ ಕೊಡ್ತಿರೋಂಥ ಗೌರವಧನ ತುಂಬ ಕಡಿಮೆ ಇದೆ. ಅದನ್ನು ಜಾಸ್ತಿ ಮಾಡಬೇಕು ಅಂತ ನಾವು ಮನವಿ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದನೂ ಕೆಲಸ ಮಾಡ್ತೀವಿ ಸರ್. ನಮಗೆ ಇವಾಗ ಏನು ತಂದ್ಕೊಟ್ಟು ಕೆಲಸ ಮಾಡಿಸೋದೊಂದು ಮಾಡ್ಕೊತಾ ಇಲ್ಲ ಅನ್ನೋದು ಬಿಟ್ಟರೆ, ನಾವು ಪಂಚಾಯತಿಗೆ ಹೋಗಿ ಅವ್ರು ಯಾವ ಇಲಾಖೆದು, ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ಎಲ್ಲ ಇಲಾಖೆದು ಕೆಲಸ ಮಾಡ್ತೀವಿ. ಪಂಚಾಯತಿಲಿ ಒಂದು ಆಕ್ಷನ್ ಪ್ಲ್ಯಾನ್ ಮಾಡೋದ್ರಿಂದಲೂ ನಾವು SHG ಮಹಿಳೆಯರ ಹೆಸರನ್ನ ನಾವೇ ಕೊಡಬೇಕಾಗಿರುತ್ತೆ. ಸೊ ಎಲ್ಲರನ್ನೂ ಹುಡುಕಿ ನಾವು ಕೊಡ್ತೀವಿ ಸರ್. ಆದರೂ ನಮಗೊಂದು ವೆಹಿಕಲ್ ವ್ಯವಸ್ಥೆ ಮಾಡಿಲ್ಲ. ನಮ್ಮದೊಂದು ಪಂಚಾಯತಿಲಿ 10ರಿಂದ 20 ಹಳ್ಳಿಗಳು ಸೇರುತ್ತೆ. ನಾವು ಎಲ್ಲಿಗೆ ಓಡಾಡಬೇಕು ಅಂದರೂ ನಾವೊಂದು ಸರೌಂಡೆಡಲ್ಲಿ ನಾವೊಂದು 20 ಕಿಲೋಮೀಟ್ರ್ ಅಂತ ಓಡಾಡ್ತೀವಿ ಸರ್. ಆದರೂ ನಮಗೆ ಗೌರವಧನ ಕೊಡ್ತಿರೋದು ಇಷ್ಟೇ. ಇವಾಗಿನ ಬೆಲೆಯಲ್ಲಿ ನಮಗೆ ಸಾಲ್ತಿಲ್ಲ ಅಂತ ಹೇಳೋದಕ್ಕೆ ನಮ್ಮ ಸಚಿವರು ನಾವು ಬೆಳಗಾವಿಗೆ ಹೋಗ್ತಿದ್ದೀವಿ. ಎಲ್ಲರೂ ಸಹ 2 ಬಸ್ ಮಾಡಿಕೊಂಡು ನಾವು 100 ಜನ ಹೊರಟಿದ್ದೀವಿ ಇವತ್ತು ನಮ್ಮ ಅರಸೀಕೆರೆ ತಾಲೂಕಿಂದ. ಸೊ ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತಿದ್ದೀವಿ ಸರ್. ಯಾರು ಸಚಿವರನ್ನ ಮೀಟ್ ಮಾಡ್ತಾ ಇದ್ದೀರಾ? ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ದೀರಾ. ಒಟ್ಟು ನಮ್ಮ ತಾಲೂಕಲ್ಲಿ ಎಷ್ಟು ಜನ ಇದ್ದೀರಾ? ಒಟ್ಟು ನಮ್ಮ ತಾಲೂಕಲ್ಲಿ ಒಂದು ಪಂಚಾಯತಿಗೆ 5 ಜನ ಬರ್ತೀವಿ ಸರ್. 1 MBK, 2 LCRP, 1 ಕೃಷಿ ಸಖಿ, 1 ಪಶು ಸಖಿ ಅಂತ. ಟೋಟಲ್ ನಾವು ಪಂಚಾಯತಿಯಿಂದ 120 ಜನ ಹೊರಟಿವಿ. ಪ್ರಮುಖವಾದ ಬೇಡಿಕೆ ಏನು ನಿಮ್ಮದು? ಗೌರವಧನ ಅಂತ ಬೇಡ, ನಮಗೆ ಕನಿಷ್ಠ ವೇತನ ಕೊಡ್ಲಿ ಸರ್. ನಮಗೆ ಗೌರವಧನ ಕೊಡ್ತಾ ಇದ್ದಾರೆ. ಇವಾಗ ಗೌರವಧನಕ್ಕಿಂತ ನಾವು ಜಾಸ್ತಿ ಕೆಲಸ ಮಾಡ್ತಿದ್ವಿ. ನಮಗೆ ಬೇರೆಯವ್ರಿಗೆಲ್ಲ ಹೆಂಗ್ ಕೊಡ್ತಿದ್ದಾರೆ, ಇವಾಗ ಸರ್ಕಾರಿ ಶಾಲೆಗಳಲ್ಲಿ ಒಬ್ರು ಮಾಸ್ಟ್ರಿಗೆ ಮಕ್ಕಳು 4 ಜನ ಇರಲಿ, ಅವ್ರಿಗೆ ಒಂದೇ ಸಂಬಳ ಕೊಡ್ತಾ ಇದ್ದಾರೆ. ಬಟ್ ನಮಗೆ ಹಂಗೆ ಕೊಡ್ತಿಲ್ಲ. ನಮ್ಮಲ್ಲಿ ಏನು ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ. 10 ಸಂಘ ಇದ್ರೆ ಒಂದು ಅಮೌಂಟು, 50 ಸಂಘ ಇದ್ರೆ ಒಂದು ಅಮೌಂಟು ಅಂತ ಹೇಳಿ ನಾವು ಎಲ್ಲರೂ ಮಾಡ್ತಾ ಇರೋದು ಒಂದೇ ಕೆಲಸ. 10 ಇದ್ದವರು ಅಷ್ಟೇ ಮಾಡ್ತಿದ್ದೀವಿ, 50 ಇದ್ದವರು ಅಷ್ಟೇ ಮಾಡ್ತಿದ್ದೀವಿ. ಸೊ ಎಲ್ರಿಗೂ ಒಂದೇ ಕನಿಷ್ಠ ವೇತನ ಕೊಡ್ಲಿ, ಮತ್ತು ಆ ಅಮೌಂಟ್ ಏನಿದೆ ನಮ್ಮ ಖಾತೆಗೆ ಬರಲಿ ಅಂತ ಸರ್. ನಾವು ಅಧ್ಯಕ್ಷ ಕಾರ್ಯದರ್ಶಿ ಹತ್ರ ಸೈನ್ ಹಾಕ್ಸ್ಕೋಬೇಕು. ನಾವು ಏನೇ ಕೆಲಸ ಮಾಡಿದ್ರು ಅವ್ರ ಹತ್ರನೇ ಹೋಗ್ಬೇಕು. ಸೊ ನಮ್ಮ ಖಾತೆಗೆ ಆ ಅಮೌಂಟ್ ಬರಲಿ. ಮತ್ತೆ ನಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡಿಸ್ಕೊಳ್ಳಿ ಇಲಾಖೆಯವರು ಅಂತ. ಎಲ್ಲ ಇಲಾಖೆದು ಮಾಡ್ತಿದ್ದೀವಿ. ನಮಗೆ ನ್ಯಾಯ ಕೊಡೋರೇ ಯಾರೂ ಇಲ್ಲ ಸರ್.